ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕಸ ಎಲ್ಲ ನೀಟಾಗಿ ಗುಡಿಸಿ ಹೊರಗಡೆ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕ್ತಿದ್ದೀನಿ ಫ್ರೆಂಡ್ಸ್. ನೀರು ಹಾಕ್ಬಿಟ್ಟು ನೀಟಾಗಿ ನೀರು ಹಾಕ್ಬಿಡ್ತಿದ್ದೀನಿ. ಹಾಕಿ ಇದೊಂದು ಕರಿಬೇವಿನ ಗಿಡ ಐತೆ ಫ್ರೆಂಡ್ಸ್, ನಮ್ಮ ಮನೆ ಪಕ್ಕ ತುಂಬ ಚೆನ್ನಾಗಿ ಚಿಗುರ್ತಾ ಐತೆ. ಅದಕ್ಕೂ ನೀರು ಹಾಕಿದೆ. ನೆಕ್ಸ್ಟು ಚಿಲ್ಲಿ ಒರೆಸ್ತಾ ಇದ್ದೀನಿ. ಅರಶಿನ ಕುಂಕುಮ ಇಡ್ತೀನಿ. ಅರಶಿನ ಕುಂಕುಮ ಇಡೋದ್ರಿಂದ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಅಂಥೇಳಿ ಡೈಲಿ ಇಡಬೇಕು ಫ್ರೆಂಡ್ಸ್ ಚಿಲ್ಲಿಗೆ. ನೆಕ್ಸ್ಟು ನಮ್ಮ ಮನೆ ಪಕ್ಕನೇ ಗಿಡ ಐತೆ ಫ್ರೆಂಡ್ಸ್, ಮಲ್ಲಿಗೆ ಹೂವಿನ ಗಿಡ. ಅಲ್ಲೋಗಿ ಹೂವನ್ನೆಲ್ಲ ಕಿತ್ಕೊಂಬಂದೆ. ಹೂವು ಅಷ್ಟೊಂದೇನು ಬಿಟ್ಟಿರಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಬಿಟ್ಟಿದ್ವು. ಹೂವು ಕಿತ್ಕೊಂಬಂದು ನೆಕ್ಸ್ಟು ಬಾಗಿಲಿಗಿಟ್ಟೆ. ಬಾಗಿಲಿಗೆಲ್ಲ ಇಟ್ಬಿಟ್ಟು ರಂಗೋಲಿ ಹಾಕೋಣ ಅಂತೇಳಿ ಹೊರ್ಗಡೆ ಬಂದೆ. ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಬಿಡ್ತಿದ್ದೀನಿ. ರಂಗೋಲಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ. ನೋಡಿ ಫ್ರೆಂಡ್ಸ್, ರಂಗೋಲಿ ಹೇಗೆ ಬಂದಿದೆ ಅಂತೇಳಿ. ಆಲ್ಮೋಸ್ಟು ರಂಗೋಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಒಳಗೆ ಬಂದು ಕಸ ಗುಡ್ಸೋಣ ಅಂತೇಳಿ ಕಸ ಗುಡಿಸ್ತಾ ಇದ್ದೀನಿ. ಒಳಗಡೆದೆಲ್ಲ ಕಸ ಗುಡಿಸಿ ಮನೆಯೆಲ್ಲ ತೊಳ್ಕೊಂಬಂದು ನೆಕ್ಸ್ಟ್ ಹಾಲು ಕಾಯ್ಸೋಕೆ ಇಟ್ಟೀನಿ ಫ್ರೆಂಡ್ಸ್. ನನ್ನ ಮಗ ಹಾಲು ಬೇಕಮ್ಮ ಅಂದರೆ ಹಾಲು ಕಾಯ್ಸೋಕೆ ಇಟ್ಟೀನಿ. ನೆಕ್ಸ್ಟು ಇಡ್ಲಿ ಮಾಡೋದಕ್ಕೆ ಬ್ಯಾಟರ್ ಯಾವ ಥರ ಬಂದಿದೆ ಅಂಥೇಳಿ ನೈಟೆಲ್ಲ ಕಲಸಿಟ್ಟಿದ್ದು. ಬ್ಯಾಟರ್ನ ಕಲಸಿಟ್ಟು ಸ್ವಲ್ಪ ಗಟ್ಟಿಗಾಗಿತ್ತು. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ. ನೆಕ್ಸ್ಟು ಅಡುಗೆ ಸೋಡಾ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಇಡ್ಲಿ ಅಷ್ಟೇ ಸ್ಮೂತಾಗಿ ಬರ್ತವೆ. ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನನ್ನದು ಇಡ್ಲಿ ಪಾತ್ರೆ ಇದೆ ಫ್ರೆಂಡ್ಸ್, ಅದು ಸಪ್ರೇಟ್ ಇದ್ದಾನೆ. ನೆಕ್ಸ್ಟ್ ಕುಕ್ಕರ್ ಇಟ್ಟೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಟು ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಟೀನಿ. ನೆಕ್ಸ್ಟ್ ಎಣ್ಣೆಲ್ಲ ಸವರ್ಬಿಟ್ಟು ಪ್ಲೇಟಿಗೆ ಇಡ್ಲಿ ಬ್ಯಾಟರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲದಕ್ಕೂ ಎಲ್ಲದಕ್ಕೂ ಹಾಕ್ಬಿಟ್ಟು ಅದನ್ನೆಲ್ಲ ಮತ್ತು ಒಲೆ ಮೇಲೆ ಇಡ್ತೀನಿ ಫ್ರೆಂಡ್ಸ್. ಅವನ್ನೆಲ್ಲ ನೋಡಿರಿ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ನೀಟಾಗಿ ಅದಕ್ಕೂ ಎಲ್ಲ ಹಚ್ಚಿ ಎಣ್ಣೆ ಹಚ್ಚಿ ಅದಕ್ಕೂ ಎಲ್ಲ ಕಂಪ್ಲೀಟ್ 5 ಪ್ಲೇಟ್ ಇದ್ದಾವೆ. ಒಂದೊಂದು ಪ್ಲೇಟ್ನಾಗೆ 4 ಇದ್ದಾವೆ. ನೆಕ್ಸ್ಟು ಒಂದು ಸರಿ ಹಾಕ್ಬಿಟ್ಟು ಎಲ್ಲ ಪಾತ್ರೆಗೆ ಹಾಕಿ ಇಟ್ಟೆ ಕುಕ್ಕರ್ನಾಗೆ. ನೋಡಿ ಫ್ರೆಂಡ್, ಮುಚ್ಚಳ ಕ್ಲೋಸ್ ಮಾಡ್ತಿದ್ದೀನಿ. ನಾನು ಅದಕ್ಕೆ ವಿಸಿಲ್ ಹಾಕ್ತಿಲ್ಲ, ಹಂಗೆ ಬೇಯಿಸ್ತಾಯಿದ್ದೀನಿ. ನೆಕ್ಸ್ಟು ಸಾಂಬಾರು ಮಾಡಿಡಲಿಕ್ಕೆ ನಾನು ಮೈಸೂರು ದಾಲ್ ತಗೊಂಡಿನಿ. ಒಂದು ಸ್ವಲ್ಪ ಪಟಕ ಬೇಳೆ, ಮೈಸೂರು ಬೇಳೆ ಒಂದು ಸ್ವಲ್ಪ ಹಾಕಿ ಒಂದು ಲೋಟ ಒಂದರ್ಧ ಹಾಕಿ ಒಂದು ಲೋಟ ಬೇಳೆ ಹಾಕಿ ತೊಳೆದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಟೊಮೊಟೊ, 1-2 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ಈರುಳ್ಳಿ ನೆಕ್ಸ್ಟ್ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ 1-2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ವಿಸಿಲ್ ಹಾಕಿ ಒಲೆ ಮೇಲೆ ಹಾಕಿ ಬೇಯಿಸ್ತಿದ್ದೀನಿ. 3 ವಿಸಿಲ್ ಹೊಡಿಸ್ಬೇಕು ಫ್ರೆಂಡ್ಸ್. 3 ವಿಸಿಲ್ ಆಗೋವರೆಗೂ ನಮ್ಮ ಮನೆಯವರು ನನ್ನ ಮಕ್ಕಳು ನಮ್ಮ ಮನೆಯವ್ರ ಹತ್ರ ಆಟ ಆಡಿಸು ಅಂತ ಕೇಳ್ತಿದ್ರು. ಹಂಗಾಗಿ ಅವ್ರನ್ನೂ ಸ್ವಲ್ಪ ಆಟ ಆಡಿಸ್ತಾಯಿದ್ರು. ಹಂಗೆ ಸ್ವಲ್ಪ ಅವ್ರದ್ದು ಕ್ಯಾಚರ್ ಮಾಡಿದೆ ವೀಡಿಯೋ. ಆಟ ಆಡಿಸಿದ್ಮೇಲೆ ಮತ್ತೆ ಆಡಿಸು ಅಂತ ಗೋಳೋಯ್ಕೊಂತಿದ್ರು ಅವ್ರ ಪಪ್ಪನ. ನೆಕ್ಸ್ಟ್ 3 ವಿಸಿಲ್ ಹೊಡೀತು ಫ್ರೆಂಡ್ಸ್. ಇದು 3 ವಿಸಿಲ್ ಆದ ತಕ್ಷಣ ಕೆಳಗೆ ಇಳಿಸ್ಬಿಟ್ಟು ವಿಸಿಲೆಲ್ಲ ಗಾಳಿ ಎಲ್ಲ ಹೋದ್ಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾಶ್ ಆದಮೇಲೆ ಒಗ್ಗರಣೆ ಕೊಡೋಣ ಅಂಥೇಳಿ ಒಲೆ ಮೇಲೆ ಪಾತ್ರೆ ಇಟ್ಟೆ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕ್ತೀನಿ. ಜಾಸ್ತಿ ಎಣ್ಣೆ ತಿನ್ನಬಾರ್ದು ಅಂಥೇಳಿ ಸಾಸಿವೆ, ಜೀರಿಗೆ, ಕರಿಬೇವು, 1-2 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ತೀನಿ. ಬ್ಯಾಡಗೆ ಕಾಯಿ ಫ್ರೆಂಡ್ಸ್. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯಲಿ. ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಬೇಯಿಸೋಣ. ನೋಡಿರಿ ನೆಕ್ಸ್ಟ್ ಉಪ್ಪು
ಸ್ವಲ್ಪ ಸೊಪ್ಪು ಹಾಕ್ತಾಯಿದ್ದೀನಿ, ಪಾಲಕ್ ಸೊಪ್ಪು. ನಾನು ಅದ್ರಾಗೆ ಹಾಕಿ ಹಂಗೆ ಬೇಯಿಸಿಲ್ಲ, ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರಾಗೆ ಹಾಕಿ ಬೇಯಿಸಿಬಿಟ್ರೆ ಅದೆಲ್ಲ ಒಂಥರ ಹಸ್ರು ಹಸ್ರು ಥರನೇ ಇರುತ್ತೆ ಅಂತೇಳಿ ಒಗ್ಗರಣೆಗೆ ಹಾಕಿ ಬೇಯಿಸ್ತಾಯಿದ್ದೀನಿ. ಸ್ವಲ್ಪ ಅರ್ಶಿಣ ಪುಡಿ, ಸಾಂಬಾರು ಪೌಡ್ರು, 1-2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿದೆ. ನೆಕ್ಸ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ, MTR ಗರಂ ಮಸಾಲ ಸ್ವಲ್ಪ ಟೇಸ್ಟಿಗೆ. ನೆಕ್ಸ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ 1.5-2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟು ಮ್ಯಾಶ್ ಮಾಡಿರೋದು ಬೇಳೆ ಅವೆಲ್ಲ ಆಗಿರೋದನ್ನ ಅದರೊಳಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟಾದ್ಮೇಲೆ ಅದು ಸಾಂಬಾರಿಂದ ಹಾಕ್ತೀನಿ. ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದೆ, 1-2 ಗ್ಲಾಸ್ ನೀರು ಹಾಕಿದೆ. ಸ್ವಲ್ಪ ತೆಳು ಬರಲಿ ಸಾಂಬಾರು, ತೀರ ಗಟ್ಟಿ ಇರಬಾರ್ದು ಅಂತ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದೆ ಟೇಸ್ಟಿಗೆ. ನೆಕ್ಸ್ಟ್ ಇಡ್ಲಿ ಆಗಿದೆ ನೋಡಿರಿ ಫ್ರೆಂಡ್ಸ್. ಇಡ್ಲಿನ ಕೆಳಗೆ ತೆಗೆದ್ಬಿಟ್ಟು ಪ್ಲೇಟೆಲ್ಲ ಕೆಳಗಿಟ್ಟು ಇಡ್ಲಿವೆಲ್ಲ ತೆಗಿತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇಡ್ಲಿ ಅಂದರೆ, ಸ್ವಲ್ಪ ವೈಟು ಸ್ಮೂತಾಗೆ ತುಂಬ ಚೆನ್ನಾಗೇ ಬಂದಿದ್ದಾವೆ ಫ್ರೆಂಡ್ಸ್. ನೀವೊಂದ್ಸರಿ ಟ್ರೈ ಮಾಡಿರಿ, ಹೇಗೆ ಬಂದಿದ್ದಾವೆ ಅಂತೇಳಿ ಕಮೆಂಟ್ ಮಾಡಿರಿ ನನಗೆ. ನೋಡಿರಿ ತುಂಬ ಸಾಫ್ಟಾಗಿ ಬಂದಿದ್ದಾವೆ, ಹೂವು ಇದ್ದಂಗಿದ್ದಾವೆ, ಚೆನ್ನಾಗಿ ಬೆಂದಿದ್ದಾವೆ. ನೆಕ್ಸ್ಟ್ ನಮ್ಮ ಮನೆಗೆ ಟಿಫನ್ ಹಾಕ್ಕೊಡೋಣ ಅಂತೇಳಿ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರ್ತವೆ ಫ್ರೆಂಡ್ಸ್, ನೀವೊಂದ್ಸರಿ ಟ್ರೈ ಮಾಡಿರಿ. ನಮ್ಮ ಮನೆಯವರು ನನ್ನ ಮಕ್ಕಳು ಟಿಫನ್ ಮಾಡ್ತಾಯಿದ್ದಾರೆ, ಹೊಂಟ್ರು ನಮ್ಮ ಮನೆಯವರು ಡ್ಯೂಟಿಗೆ ಅಂತೇಳಿ ಹೊಂಟ್ರು. ಬೈಕ್ ತಿರುಗಿಸ್ತಾನಂತೇಳಿ ತಿರುಗಿಸ್ತಾ ಇದ್ದಾರೆ. ನೆಕ್ಸ್ಟ್ ನನಗೆ ಬಾಯ್ ಮಾಡಿದ್ರು ಫ್ರೆಂಡ್ಸ್, ನಾನು ಬಾಯ್ ಮಾಡಿದೆ ಅವ್ರಿಗೆ. ಭಾಳ ದಿನದ ಮೇಲೆ ಲಾಗ್ ಹಾಕ್ತಿದ್ದೀನಿ ಫ್ರೆಂಡ್ಸ್, ಮೈ ಹುಷಾರಿರಲಿಲ್ಲ. ನೋಡಿರಿ ಫ್ರೆಂಡ್ಸ್, ನಾನು ಸ್ಯಾರಿ ಕುಚ್ಚಾಕಿದೆ, ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಬೇಬಿ ಕುಚ್ಚಾಕಿನಿ. ನೆಕ್ಸ್ಟು ನಂದು ಸ್ನಾನ ಮುಗಿಸ್ಕೊಂಬಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಫ್ರೆಂಡ್ಸ್. ಅದಕ್ಕೆ ಬೇಗನೆ ರೆಡಿ ಆಗ್ತಾಯಿದ್ದೀನಿ. ಅಮ್ಮ ಬಂದಿದ್ರು ಜೊತೆಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕಂತೇಳಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ, ಅದೇ ಕಾರಣಕ್ಕೆ ನಾನು ವಿಡಿಯೋ ಹಾಕಲಿಲ್ಲ. ಹಾಸ್ಪಿಟ್ಲಿಗೆ ಹೊಂಟೀವಿ, ಬೇಗ ರೆಡಿ ಆಗ್ತಾಯಿದ್ದೀನಿ. ಇವತ್ತಿನ ಲಾಗ್ ಇಷ್ಟ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.